ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಆಲ್ಮೋಸ್ಟ್ 10 ದಿನ ಜಾಸ್ತಿ ಆಯಿತು, 12-13 ದಿನ ಆಯಿತು ವೀಡಿಯೋಸ್ ಹಾಕಲೇ ಇಲ್ಲ. ಆದರೆ ಶಾರ್ಟ್ ವೀಡಿಯೋ ಹಾಕ್ತಾಯಿದ್ದೆ, ದಿನಕ್ಕೊಂದಾದರೂ 2 ದಿನಕ್ಕೊಂದಾದರೂ ಶಾರ್ಟ್ ವೀಡಿಯೋ ಹಾಕ್ತಾಯಿದ್ದೆ. ಇದು ಲೈನಿಂಗ್ ಲೆಸ್ ಬ್ಲೌಸ್ ಒಂದು ಹೊಲಿದಿರೋದು. ಇದು 3ನೇ ಲೈನಿಂಗ್ ಬ್ಲೌಸ್ ನಾನು ಹೊಲಿತಾ ಇರೋದು, ಅಂದರೆ ಲೈನಿಂಗ್ ಲೆಸ್ ಬ್ಲೌಸು. ಸೊ ಈ ಥರ ನಾನು ಹೆಮ್ಮಿಂಗ್ ಪಟ್ಟಿಯೆಲ್ಲ ಈ ಥರ ಮಾಡಿದ್ದೇನೆ ನೋಡಿ ಬ್ಯಾಕ್ ಸೈಡಿಗೆ. ಸೊ ತುಂಬ ದಿನ ಆಯ್ತಲ್ವ ವೀಡಿಯೋಸ್ ಹಾಕದೆ, ಒಂದು 12-13 ದಿನವೇ ಜಾಸ್ತಿ ಆಯಿತು. ಲಾಂಗ್ ವೀಡಿಯೋ ಯಾವುದು ಕೂಡ ಹಾಕಲಿಲ್ಲ. ಯುಗಾದಿ ಹಬ್ಬದ್ದು ಫೆಸ್ಟಿವಲ್ ವ್ಲಾಗ್ ಹಾಕಿರೋದೇ ಲಾಸ್ಟ್ ವೀಡಿಯೋ, ಆಮೇಲೆ ಹಾಕಲೇ ಇಲ್ಲ. ಇದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಯಾಕಂದರೆ ನನಗಿದು ಕೊಡಬೇಕಿತ್ತು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಅಂಥೇಳಿ ಮತ್ತೆ ಮಾಡೋದಕ್ಕೆ ಹೋಗಿರಲಿಲ್ಲ. ಸೊ ಬೇಗ ಅವರಿಗೆ ಕೊಡಬೇಕು ಅಂತಿದ್ರೆ ನಾನು ವೀಡಿಯೋಸ್ ಮಾಡಲ್ಲ, ಲೇಟ್ ಅಂತಿದ್ರೆ ಮಾತ್ರ ವೀಡಿಯೋ ಮಾಡ್ತೇನೆ. ಯಾಕಂತಂದರೆ ನನಗೆ ಹಗಲೊತ್ತಲ್ಲಿ ಹೊಲಿತಾ ಇದ್ದರೆ ನನಗೆ ವೀಡಿಯೋಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಪಾಪ ಇರ್ತಾಳೆ, ಹಾಗಾಗಿ ಟ್ರೈಪಾಡ್ ಎಲ್ಲ ಇಡೋದಕ್ಕಾಗಲ್ಲ, ಅವಳದನ್ನು ಬಂದು ತೆಗಿತಾ ಇರ್ತಾಳೆ. ನೈಟ್ ಹೊಲಿಯೋದಿದ್ದರೆ ನಾನು ಏನು ಅಂತಂದರೆ ವೀಡಿಯೋಸ್ಗಳನ್ನು ಮಾಡ್ಬೋದು. ಬಟ್ ಇದು ಹಗಲಲ್ಲೆಲ್ಲ ನಾನು ಹೊಲಿತಾ ಇದ್ದೆ ಸ್ವಲ್ಪನೇ, ಹಾಗಾಗಿ ನಾನಿದು ವೀಡಿಯೋಸನ್ನು ಮಾಡಿರಲಿಲ್ಲ. ಸೊ ಫೈನಲ್ ಆಗಿ ನೋಡಿ ಈ ಥರ ಆಗಿದೆ. ಇದು 36 ಸೈಜ್ ಬ್ಲೌಸು, ಲೈನಿಂಗ್ ಲೆಸ್ ಬ್ಲೌಸ್ ಹೊಲಿದಿರೋದು. ಬ್ಯಾಕ್ ನೋಡಿ ಶೇಪ್ ಯಾವ ರೀತಿಯಾಗಿದೆ ಅಂಥೇಳಿ. ಅಂದರೆ ಅವರಿಗೆ ಒಬ್ಬರು ಕಸ್ಟಮರಿಗೆ ನಾನು ಯಾವ ರೀತಿಯಾಗಿ ಹೊಲಿತೇನೆ ಅನ್ನೋದು ಬೇಕಿತ್ತು. ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ, ಇನ್ನೂ ಬಂದಿಲ್ಲ, ನೋಡೋಣ. ಅಂದರೆ ನಂಗೆ ಹುಷಾರಿರಲಿಲ್ಲ ಅಂಥೇಳಿ ಅವರು ಬಂದಿರಲಿಲ್ಲ, ನಾನು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ನಿಮ್ಗೆ ಗೊತ್ತಿರ್ಬೋದು, ನಾನು ಯುಗಾದಿ ಹಬ್ಬ ದಿನ ಆಮೇಲೆ ಅದರ ನೆಕ್ಸ್ಟ್ ಡೇ ಎಲ್ಲ ನಂಗೆ ಹುಷಾರಿರಲಿಲ್ಲ, ಜ್ವರ ಬಂದಿತ್ತು, ಆಮೇಲೆ ಹಲ್ಲು ನೋವಿತ್ತಿದ್ದು. ಬ್ಲೌಸ್ ಕೂಡ ಅಷ್ಟೇ, ನನಗೆ ಹಲ್ಲು ನೋವಿತ್ತು ಆ ಟೈಮಲ್ಲಿ. ಅಂದರೆ ಹಲ್ಲು ಒಂದು ತೆಗೆದಿದ್ದೆ ನಾನು ಹಿಂದ್ಗಡೆದು. ಸೊ ಹಾಗಾಗಿ ನೋವಿದ್ದ ಕಾರಣ ನನಗೆ ವೀಡಿಯೋಸ್ ಎಲ್ಲ ಮಾಡೋದಕ್ಕಾಗಿರಲಿಲ್ಲ. ಹಾಗೆಯೇ ಅವರು ಕೂಡ ಹೇಳಿದರು ನಾನೆಲ್ಲ ಕಡಿಮೆ ಆದಮೇಲೆ, ಹುಷಾರಾದಮೇಲೆ ಬರ್ತೀನಿ ಅಂತ. ಸೊ ಹಾಗಾಗಿ ಈ ಒಂದು ಬ್ಲೌಸನ್ನು ಹೊಲಿದ್ಬಿಟ್ಟು ಅವರಿಗೆ ನಾನು ಕೊಟ್ಟಿದ್ದೆ. ಇದು 36 ಸೈಜ್ ಬ್ಲೌಸ್. ಅಂದರೆ ಯಾವ ರೀತಿಯಾಗಿ ಅಂದರೆ, ಕೆಲವೊಬ್ಬರಿಗೆ ಏನು ಗೊತ್ತಾ, ಯಾರಾದರೂ ಒಂದು ಕರೆಕ್ಟಾಗಿ ಹೊಲಿಯೋರಿದ್ದರೆ ಅವ್ರ ಹತ್ರನೇ ಮತ್ತೆ ತಗೊಂಡು ಬಂದು ಕೊಡ್ತಾರೆ, ಅಂದರೆ ಅವರಿಗೆ ಕರೆಕ್ಟಾಗಿರಬೇಕು ಅಂತೇಳಿ. ಸೊ ಹಾಗಾಗಿ ಅವರು ಫಸ್ಟ್ ಈ ಥರ ಒಂದು ಲೈನಿಂಗ್ ಲೆಸ್ ಬ್ಲೌಸ್ ಹೊಲಿ, ಆಮೇಲೆ ನಾನು ಕೊಡ್ತೇನೆ ಅಂತ ಹೇಳಿದರು. ಅದು ಕರೆಕ್ಟ್ ಆಯಿತು ಅಂತ ಅಂದರೆ ಅವರು ಮತ್ತೆ ಬಂದೇ ಇಲ್ಲ ಕರೆಕ್ಟ್ ಆಯಿತಾ ಇಲ್ವಾ ಅಂತ ಕೇಳೋಕ್ಕೆ. ಸೊ ನೋಡೋಣ, ಬರ್ಬೋದು ಅಂತ ಅನಿಸುತ್ತೆ ನನಗೆ. ತುಂಬ ದಿನ ಬಿಟ್ಟು ಬರ್ತೀನಿ ಅಂತಲೂ ಹೇಳಿದರು ಅವರು, ಫುಲ್ ಹುಷಾರಾಗು ಅಂತೇಳಿ. ಸೊ ಹಾಗಾಗಿ ಇದೊಂದು ಲೈನಿಂಗ್ ಲೆಸ್. ಆಮೇಲೆ ಇಲ್ಲಿ ನೋಡಿ ಸೈಡಲ್ಲಿ, ಇದು ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆ ನೋಡಿ. ಇದು ನೀವು ಎರಡೂ ರೀತಿಯಲ್ಲಿ ಸ್ಟಿಚ್ಚಿಂಗ್ ಮಾಡ್ಬೋದು. ಅದೆಲ್ಲ ನಾನು ನೆಕ್ಸ್ಟ್ ಒಂದೊಂದು ವೀಡಿಯೋ ಮಾಡಿ ಹಾಕ್ತೇನೆ, ಓಕೆನಾ? ಇಷ್ಟರವರೆಗೆ ವೀಡಿಯೋಸ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇನ್ನು ಮುಂದೆ ವೀಡಿಯೋಗಳನ್ನು ಮಾಡ್ತೇನೆ, ಯಾವತ್ತೂ ಹೇಳ್ತಾ ಇರ್ತೇನೆ ವೀಡಿಯೋ ಮಾಡ್ತೀನಿ ಅಂತ, ಬಟ್ ವೀಡಿಯೋನೇ ಮಾಡಲ್ಲ. ಯಾಕಂದರೆ ಅವಳೊಂದು ಸ್ವಲ್ಪ ದೊಡ್ಡವಳಾಗೋ ತನಕ ನನಗೆ ಬ್ಲೌಸ್ ಕಟ್ಟಿಂಗ್ ಇದೆಲ್ಲ ವೀಡಿಯೋ ಮಾಡೋದಕ್ಕಾಗಲ್ಲ. ಬ್ಲೌಸ್ ಕಟ್ಟಿಂಗ್ ಎಲ್ಲ ಮಾಡಬೇಕಿದ್ರೆ ನೈಟೇ ನಾನು ವೀಡಿಯೋಸ್ ಮಾಡಬೇಕಷ್ಟೇ. ಅವಳು ಇಲ್ಲಾಂದರೆ ಟ್ರೈಪಾಡ್ ಇಡೋದಕ್ಕೆ ಬಿಡಲ್ಲ ಅವಳು. ಸೊ ಹಾಗಾಗಿ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತೇಳಿ. ಇನ್ನು ಮುಂದೆ ಕೆಲವು ಚಿಕ್ಕ ಈ ಟಿಪ್ಸ್ಗಳನ್ನೆಲ್ಲ ಹೇಳಬೇಕು ನಾನು. ಅದು ವೇಸ್ಟ್ ಕ್ಲಾತ್ ಇದ್ರೂ ವೇಸ್ಟ್ ಕ್ಲಾತಲ್ಲಿ ನಾನು ನಿಮಗೆ ಆ ಟಿಪ್ಸ್ಗಳನ್ನು ಹೇಳ್ತೇನೆ, ಓಕೆನಾ? ವೇಸ್ಟ್ ಕ್ಲಾತ್ ಇಟ್ಕೊಂಡಾದರೂ ಆ ಟಿಪ್ಸ್ಗಳನ್ನು ನಾನು ನಿಮಗೆ ಹೇಳ್ತೇನೆ. ಆಮೇಲೆ ಇದು ನೋಡಿ, ಇದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೇನೆ, ಓಕೆನಾ? ಇದು ನಾನು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಇದು ಏನು ಅಂತ ಅಂದರೆ, ಈ ಸ್ಲೀವ್ಸ್ ಕಟ್ಟಿಂಗಿಗೆ ಒಂದು ಸ್ಕೇಲ್ ಬಂದಿದೆ ನೋಡಿ, ಅದು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೇನೆ. ಹಾಗೇನೆ ಇಲ್ಲಿ ಇದು ನೆಕ್ಸ್ಟ್, ಆಮೇಲೆ ಇದೊಂದು ರೀಸೆಂಟಾಗಿ 2 ಡೇಸ್ ಇದು ವೀಡಿಯೋ, ಓಕೆನಾ? 2 ಬ್ಲೌಸು ಕೊಟ್ಟಿದ್ರು ಒಬ್ಬರು ಕಸ್ಟಮರು. ಏನು ಅಂತಂದರೆ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ. ಸೊ ಫಸ್ಟ್ ಟೈಮ್ ನಾನು ಏನಂತ ಹೇಳಿದರೆ, ಬೇರೆ ಕಸ್ಟಮರ್ನ ಡಿಸೈನ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಾ ಇದ್ದೇನೆ. ತುಂಬ ಅಂದರೆ ತುಂಬ ಭಯ ಇತ್ತು ನನಗೆ. ನೋಡಿ ಇದು ಯಾವ ಥರ ಶೇಪ್ ತೆಗೆದಿದ್ದೇನೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ನಾನು ವೀಡಿಯೋಸ್ ಮಾಡಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನಾನು ಮಾಡಿರೋದ್ರಿಂದ ನಾನು ಕೂಡ ವೀಡಿಯೋ ನೋಡ್ಕೊಂಡು ಮಾಡಿರ್ತೇನಲ್ವ. ಸೊ ಹಾಗಾಗಿ ನನಗೆ ಅದು ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇದೇ ಡಿಸೈನು ಇನ್ನೊಂದು ಸಲ ಯಾರಾದರೂ ಬೇರೆ, ಅಂದರೆ ಈ ಡಿಸೈನೇ ಇನ್ನೊಂದು ಯಾವುದಕ್ಕಾದರೂ ಬ್ಲೌಸಿಗೆ ಸ್ಟಿಚ್ ಮಾಡಿದರೆ ಆಗ ನಾನು ನಿಮಗೆ ವೀಡಿಯೋ ಮಾಡಿ ಹಾಕ್ತೇನೆ, ಓಕೆನಾ? ಸೊ ಇದೊಂದು ಶೇಪ್ ನೋಡಿ, ಈ ಥರ, ಇದಕ್ಕೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಈ ಥರ ಒಂದು ಶೇಪನ್ನು ತೆಗೆದಿದ್ದೇನೆ ನೋಡಿ. ಅದು ಯಾವ ಶೇಪು ಏನಂತ ಗೊತ್ತಿಲ್ಲ ನನಗೆ. ಸೊ ಈ ಏನು
ಈ ಬ್ಲೌಸ್ ಎಲ್ಲ ನಾನು ಏನಂತ ಹೇಳಿದರೆ ನೈಟೇ ಸ್ಟಿಚ್ ಮಾಡಿರೋದು. ಓಕೆನಾ, 2 ಬ್ಲೌಸ್ ಕೊಟ್ಟಿದ್ದರು. ಅವರು ಕೊಟ್ಟಿರೋದು ನನಗೆ ಮಂಗಳವಾರ ರಾತ್ರಿ ಬಂದು ಕೊಟ್ಟಿದ್ದರು. ಇದೇ ಮಂಗಳವಾರ ರಾತ್ರಿ. ಈಗ ಇವತ್ತು ಈ ಈ ವೀಕಲ್ಲ, ಹಿಂದಿನ ವೀಕು. ಓಕೆನಾ, ಹಿಂದಿನ ವೀಕಲ್ಲಿ ಕೊಟ್ಟಿದ್ದರು ಅವರು ನನಗೆ. ಸೊ ಹಾಗಾಗಿ ನಾನು ಅವರಿಗೆ ಸೋಮವಾರನೇನೋ ಕೊಟ್ಟೆ ಅದನ್ನು. ಇವತ್ತು ಬಂದು ನಾನಿವಾಗ ವಾಯ್ಸ್ ಕೊಡ್ತಾ ಇರೋದು ಯಾವ ವಾರ ಗೊತ್ತಾ? ಬುಧವಾರ. ಓಕೆನಾ, 1 ವೀಕ್ ಜಾಸ್ತಿ ಆಯಿತು. ಈ ಥರ ನೋಡಿ, ಶೇಪ್ ಈ ಥರ ಬರುತ್ತೆ. ಸೊ ಡಿಸೈನ್ ಕೂಡ ಅಷ್ಟೇ. ಇದು ನೋಡೋದಕ್ಕೆ ನಿಮ್ಗೆ ಈಸಿ ಅಂತ ಕಾಣಿಸ್ಬೋದು, ಬಟ್ ಅದನ್ನು ಅಳತೆ ಮಾಡಿ ಇಷ್ಟಿಷ್ಟೇ ಇಂಚನ್ನು ಇಟ್ಟು ಅದನ್ನು ಫೋಲ್ಡಿಂಗ್ ಮಾಡಿ ಮತ್ತೆ ಅದನ್ನು ಇದು ಮಾಡಿ ಆಮೇಲೆ ಒಂದು ಸ್ಟಿಚಸ್ ಹಾಕೋದು, ಇದೆಲ್ಲ ತುಂಬ ಕಷ್ಟ ಇದೆ. ಓಕೆನಾ, ನೋಡೋದಕ್ಕೆ ನಮಗೆ ಈಸಿ ಥರ ಕಾಣಿಸುತ್ತೆ. ಇದು ಫ್ರಂಟ್ ಪಾರ್ಟಿಗೆ ಏನು ಸ್ಟಿಚಿಂಗ್ ಮಾಡ್ತಾಯಿಲ್ಲ, ಹೆಮ್ಮಿಂಗ್ ಏನು ಮಾಡ್ತಾಯಿಲ್ಲ. ಯಾಕಂದರೆ ಇದು ಸ್ವಲ್ಪ ದಪ್ಪ ಕ್ಲಾತ್ ಇದೆ, ಹಾಗಾಗಿ ನಾನು ಅಲ್ಲೇ ಸ್ಟಿಚ್ ಮಾಡಿಬಿಟ್ಟೆ. ಸೊ ನೋಡಿ, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಇದು ಈ ಕಲರೇ ಮ್ಯಾಚಿಂಗ್ ಇದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ವೇನೋ, ಯಾಕಂತಂದರೆ ಕೆಲವೊಂದು ಬಟ್ಟೆಗಳು ಕೆಲವೊಂದು ಇದಕ್ಕೆ ಮ್ಯಾಚಿಂಗ್ ಆಗುತ್ತೆ ಕಲರು. ಸೇಮ್ ಕಲರ್ ಹಾಕಿದರೆ ಕೆಲವೊಂದು ಮ್ಯಾಚಿಂಗ್ ಆಗುತ್ತೆ, ಕೆಲವೊಂದು ಅದಕ್ಕೆ ಸಾರಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬಟ್ ಇದಕ್ಕೆ ವೈಟ್ ಹಾಕಿರೋದ್ರಿಂದ ಸ್ವಲ್ಪ ಲುಕ್ಕಾಗಿ ಕಾಣಿಸ್ತಾ ಇದೆ ಇದು. ಆಮೇಲೆ ಏನು ಅಂತ ಹೇಳಿದರೆ, ಇದೇ ಕಲರ್ ಇದು ಹಾಕೋದಕ್ಕೆ ಅದರಲ್ಲಿ ಕ್ಲಾತ್ ಕೂಡ ಇರಲಿಲ್ಲ. ಓಕೆನಾ, ಇದು ನೋಡಿ ಫ್ರಂಟ್ ಪಾರ್ಟ್ ಈ ಥರ ಕಪ್ಸ್ ನೋಡಿ ಎಷ್ಟು ದೊಡ್ಡದು, 36 ಸೈಜ್ ಬ್ಲೌಸ್. ಇದು ಕೂಡ ಈ ಥರ ಕಪ್ಸ್ ಶೇಪು ಈ ಥರ ಬರಬೇಕು ನೋಡಿ, ರೌಂಡ್ ಶೇಪು. ಸೊ ಇದು ಅರ್ಜೆಂಟ್ ಅವರಿಗೆ ಕೊಡಬೇಕಿತ್ತು ಬ್ಲೌಸು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ. ಇದು ಬಂದು ಸ್ಲೀವ್ಸ್ ಶೇಪ್ ನೋಡಿ. ಇದೆಲ್ಲ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಎಷ್ಟು ಭಯ ಆಗಿತ್ತು ಗೊತ್ತಾ ನನಗೆ. ಭಯ ಅಂದರೆ ನನಗೆ ಸ್ಲೀವ್ಸನ್ನು ಜಾಯಿಂಟ್ ಮಾಡಿ ಅದನ್ನು ಏನು ಹಾಕೋ ತನಕನೂ ಅವರು ಭಯ ಇತ್ತು ನನಗೆ. ಅಷ್ಟು ಅಂದರೆ ಹಾಕೋದು ಬೇರೆ ಪ್ರಶ್ನೆ, ಹೊಲಿಯೋದೇನು ಇದಾಗಲ್ಲ. ಬಟ್ ಇದನ್ನು ಸ್ಲೀವ್ಸ್ ಜಾಯಿಂಟ್ ಮೇಯ್ನಾಗಿ ನಮಗೆ ಬರುವಂಥದ್ದು ಸ್ಲೀವ್ಸಲ್ಲಿ. ಓಕೆನಾ, ಸೊ ಇದು ಫೈನಲ್ ಆಗಿ ಎಲ್ಲ ಬ್ಲೌಸ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ. ಸೊ ಇದೊಂದು ಬಂದು ನ್ಯೂ ಡಿಸೈನ್ ನೋಡಿ. ನಾವು ಏನು ಗೊತ್ತಾ, ಸಾಧಿಸುವ ಛಲ ಇದ್ದರೆ ನಾವು ಏನು ಬೇಕಿದ್ರೂ ಸಾಧಿಸ್ಬೋದು. ಯಾಕಂದರೆ ನನಗೆ ಈ ಥರ ಎಲ್ಲ ಡಿಸೈನ್ಗಳೆಲ್ಲ ನನ್ನಿಂದ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಓಕೆನಾ, ಯಾರ್ದು ಇದೇ ಫಸ್ಟ್ ಟೈಮ್ ನಾನು ಈ ಥರ ಏನು ಡಿಸೈನ್ಗಳನ್ನು ಮಾಡ್ತಾ ಇರುವಂಥದ್ದು. ಅಂದರೆ ನಮಗೆ ವಿಡಿಯೋ ನೋಡಿಕೊಂಡು ಖಂಡಿತವಾಗ್ಲೂ ಮಾಡ್ಬೋದು. ಆಮೇಲೆ ನೀವು ಒಂದು ಸಲ ಮಾಡಿದ್ರಿ ಅಂತ ಅಂದರೆ ಮತ್ತೆ ಅದು ನಿಮಗೆ ಮರೆಯಲ್ಲ. ಹಾಗೆಯೇ ಬ್ಲೌಸ್ ಕೂಡ ಅಷ್ಟೇ, ವಾರದಲ್ಲಿ 1 ಇಲ್ಲಾಂದರೆ 2 ಬ್ಲೌಸ್ ಹೊಲಿತಾ ಇದ್ದರೆ ಮರೆತು ಹೋಗಲ್ಲ, ಮತ್ತು ನಮಗೆ ಫಾಸ್ಟಾಗಿ ಹೊಲಿಬೋದು. ಯಾಕಂದರೆ ನನಗೆ ಅಷ್ಟು ಫಾಸ್ಟಾಗಿ ನಾನು ಹೊಲಿಯಲ್ಲ, ಯಾಕಂದರೆ ನನಗೆ ಸಿಗೋದೇ ಅಪರೂಪ, ಯಾವಾಗಲೂ ಒಂದು ಸಲ ಬ್ಲೌಸ್ ಸಿಗೋದು. ಸೊ ವಾರದಲ್ಲಿ 1-2 ಹೊಲಿದಾಗ ನಮಗೆ ಏನಾಗುತ್ತೆ, ರೆಗ್ಯುಲರ್ ಆಗಿ ಅದು ನಮಗೆ ಬಂದುಬಿಡುತ್ತೆ. ಓಕೆನಾ, ಸೊ ಹಾಗೆಯೇ ಈಗ ನಾನು ನೋಡಿ ಒಂದೊಂದೇ ಸ್ಟೆಪ್ಪನ್ನು ಇಡ್ತಾ ಇದ್ದೇನೆ ನೋಡಿ, ಆಯಿತಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಈ ಥರ ಎಲ್ಲ ಡಿಸೈನ್ಗಳೆಲ್ಲ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ. ಇದು ಸ್ಲೀವ್ ಡಿಸೈನ್ ನೋಡಿ, ಈ ಥರ ಮಾಡಿದ್ದೀನಿ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ಆಗಿತ್ತು ಅಂತಂದರೆ ಅವರಿಗೂ ಕೂಡ ಖುಷಿ ಆಯಿತು, ಕಸ್ಟಮರಿಗೂ ಕೂಡ. ಆದರೆ ಇದು ಫಸ್ಟ್ ನಾನು ಇದು ಫಿಟ್ಟಿಂಗ್ ಅನ್ನುವಂಥದ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾಕಂದರೆ ಅವ್ರದ್ದು ಉದ್ದ ಸ್ಲೀವ್ಸ್ ಇದು ಅಳತೆಗೆ ಕೊಟ್ಟಿರಲಿಲ್ಲ, ಅವ್ರ ಹತ್ರ ಇರಲಿಲ್ಲ ಆ ಥರದ್ದು ಬ್ಲೌಸು. ಸೊ ನಾವು ಉದ್ದ ಸ್ಲೀವ್ಸ್ ಇದ್ದಾಗ ಬಾಡಿಯನ್ನು ಕೂಡ ಫಿಟ್ಟಿಂಗ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಅಂತಂದರೆ ಒಂದು ಅಂದಾಜಿಗೆ ಹಾಕಿದ್ದೆ, ಮತ್ತು ಅವ್ರು ಹಾಕಿ ಆದ ನಂತರ ಕರೆಕ್ಟಾಗಿ ಮತ್ತೆ ಫಿಟ್ಟಿಂಗ್ ಎಲ್ಲ ಮಾಡಿದೆ. ಅವ್ರಿಗೆ ತುಂಬ ಖುಷಿ ಆಯಿತು. ಫಿಟ್ಟಿಂಗ್ ಒಂದೇ ಪ್ರಾಬ್ಲಮ್ ಇದ್ದಿದ್ದು. ಆಮೇಲೆ ಶೇಪ್ ಕೂಡ ಅಷ್ಟೇ, ಡಿಸೈನ್ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು. ಇಲ್ಲಿ ಕೆಳಗಡೆ ಒಂದು ಫ್ಲವರ್ ಮಾಡಬೇಕಿತ್ತು, ಬಟ್ ಅವರು ಫ್ಲವರ್ ಬೇಡ ಇಷ್ಟೇ ಸಾಕು ಅಂತ ಹೇಳಿದರು. ಈ ಫ್ಲವರ್ ಮಾಡ್ತಾ ಇದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ವೈಟ್ ಕಲರ್ನಲ್ಲಿ ಒಂದು ದೊಡ್ಡ ಫ್ಲವರ್ ಮಾಡಿಬಿಟ್ಟು ಅದು ಇಡ್ತಾ ಇದ್ದರೆ ಮತ್ತೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅವ್ರು ಹೇಳಿದರು ಇಷ್ಟೇ ಸಾಕು ಅಂತ ಹೇಳಿದರು. ಈ ಡಿಸೈನಲ್ಲಿ ಇಷ್ಟು ಸಾಕು ನನಗೆ ಅಂತ ಹೇಳಿದರು ಅವರು. ಸೊ ನೋಡಿ ಶೇಪ್ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಹೇಳಿದೆ ಅಲ್ವಾ, ನಾವು ನಮ್ಮಿಂದ ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಸುಮ್ಮನೆ ಕೂತ್ರೆ ನಮ್ಮಿಂದ ಆಗಲ್ಲ ಅಂತ, ಅದು ಯಾವತ್ತಿಗೂ ಆಗಲ್ಲ. ನಾವು ಒಂದು ಸಲ ಹೆಜ್ಜೆ ಇಟ್ಟಿದ್ದೀವಿ ಅಂತ ಅಂದರೆ ಮತ್ತೆ ಅದನ್ನು ನಾವು ಹಿಂದೆ ತಳ್ಳಬಾರ್ದು, ನಾವು ಮಾಡ್ತಾ ಹೋಗಬೇಕು. ಸೊ ಈಗ ನನಗೊಂದು ಏನು ಅಂತಂದರೆ ಧೈರ್ಯ ಬಂದಿದೆ, ಒಂದಷ್ಟು ಡಿಸೈನ್ಗಳನ್ನು ಮಾಡ್ಬೋದು ಅಂತ. ಅಂದರೆ ಹೆವಿ ಡಿಸೈನ್ಗಳಲ್ಲ, ಬಟ್ ಒಂದಷ್ಟು, ಒಂದು ಸಿಂಪಲ್ ಅಲ್ಲ, ಇದು ಸಿಂಪಲ್ ಏನು ಡಿಸೈನ್ ಕೂಡ ಅಲ್ಲ, ಆಯಿತಾ. ಈ ಬ್ಲೌಸಿಗೆ ನಾನು ಎಷ್ಟು ರೇಟ್ ಹೇಳಿದ್ದೇನೆ ಅಂತ ಕೂಡ ನಾನು ನಿಮಗೆ ಹೇಳ್ತೇನೆ. ಸೊ ಇದನ್ನು ಕೂಡ ನಾನು ಔಟ್ಸೈಡ್ ಕೂಡ ಹೋಗಿ ಕೇಳಿದೆ, ಅಂದರೆ ಈ ಒಂದು ಏರಿಯಾದಲ್ಲಿ ಇಲ್ಲಿ ಎಷ್ಟಿರುತ್ತೆ ಒಂದು ಪಕ್ಕದ ಇದರಲ್ಲಿ ಅಂತೇಳಿ ಹೋಗಿ ಕೇಳಿದ್ದೀನಿ ನಾನು ಈ ಡಿಸೈನಿಗೆ. ಇದರಲ್ಲಿ ಒಂದು ಏನು ಅಂತಂದರೆ ಫ್ಲವರ್ ಒಂದು ಮಿಸ್ ಆಗಿದೆ, ಬಿಟ್ಟರೆ ಬೇರೆ ಏನಿಲ್ಲ. ಫ್ಲವರ್ ಬೇಡ ಅಂತ ಅವರೇ ಹೇಳಿದರು. ಸೊ ಹಾಗಾಗಿ ನಾನು ಈ ಬ್ಲೌಸಿಗೆ ತಗೊಂಡಿರೋ ರೇಟ್ ಬಂದು 650
ಬರುತ್ತೆ. ಆಮೇಲೆ ಇದು ಕೂಡ ಅಷ್ಟೇ ನೋಡಿ, ಸ್ಲೀವ್ಸ್ ಇದು ಕರೆಕ್ಟಾಗಿ ಕೂತಿದೆ, ಓಕೆನಾ. ನೋಡಿ ಕರೆಕ್ಟಾಗಿ ಸ್ಲೀವ್ಸು ಜಾಯಿಂಟಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಬಂದಿದೆ. ಇದು ನಾನು ಸ್ಲೀವ್ಸ ಶೇಪ್ ತೆಗೆದಿರುವಂಥದ್ದು ಯಾವುದು ಗೊತ್ತಾ, ಈಗ ಏನು ಕರ್ವ್ ಸ್ಕೇಲ್ ನಿಮಗೆ ಆಗ ತೋರಿಸಿದೆ ಅಲ್ವಾ, ಈಗ ಏನು ಅಂತಂದರೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೂ ನಿಮಗೆ ಕಷ್ಟ ಇರಲ್ಲ. ಇದೊಂದು ಸ್ವಲ್ಪ ಆಚೀಚೆ ಆಗುತ್ತೆ, ಅದು ಒಂದು ಸ್ಲೀವ್ಸು ಒಂದು ಸ್ವಲ್ಪ 1/4 ಇಂಚಿಗಿಂತಲೂ ಕಡಿಮೆ ಅದು ಆಚೀಚೆ ಆಗುತ್ತೆ, ಅದೇನು ನೋ ಪ್ರಾಬ್ಲಮ್, ಏನಾಗಲ್ಲ, ಆ ಥರದ್ದೇನು ತೊಂದರೆ ಇಲ್ಲ. ನಮಗೆ ಮೇಯ್ನ್ ಆಗಿರುವಂಥದ್ದು ಏನು ಅಂತಂದರೆ ಶೋಲ್ಡರ್ ಡ್ರಾಪ್ ಆಗಬಾರ್ದು, ಓಕೆನಾ, ಶೋಲ್ಡರ್ ಡ್ರಾಪ್ ಬರಬಾರ್ದು. ಸೊ ಇನ್ನೂ ಕೂಡ ನಿಮಗೆ ಅಳತೆಗಳನ್ನು ಇನ್ನೊಂದು ವೀಡಿಯೋಗಳನ್ನು ಮಾಡಿ ಹಾಕ್ತೆ ನೋಡಿ. ಇದು ಕೂಡ ಅಷ್ಟೇ, ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಈ ಥರನೂ ನೀವು ಸ್ಟಿಚಿಂಗ್ ಮಾಡ್ಬೋದು, ಓಕೆನಾ. ಇದಕ್ಕೆ ನಿಮಗೆ ಜಿಗ್ಜ್ಯಾಗ್ ಆಗಲಿ ಅಥವಾ ಓವರ್ಲಾಕ್ ಮಿಷಿನ್ಗಳು ಬೇಡ ಅಂತಿಲ್ಲ. ಒಂದು ಮಾತ್ರ ಏನಂದರೆ ಸ್ಲೀವ್ಸ್ ಇದೊಂದು ನಾವು ಏನು ಮಾಡೋದಕ್ಕಾಗಲ್ಲ, ಸೊ ಅದಕ್ಕೊಂದು ಓವರ್ಲಾಕ್ ನಮಗೆ ಹಾಕೋದಕ್ಕಾಗಲ್ಲ. ಇದಕ್ಕೆಲ್ಲ ನಾವೇ ನಮ್ಮ ಮೆಷಿನ್ನಲ್ಲಿ ಓವರ್ಲಾಕ್ ಥರ ಮಾಡ್ಕೋಬೋದು, ಓಕೆನಾ. ಸ್ಲೀವ್ಸ್ ಒಂದು ಬಿಟ್ಟು, ಸ್ಲೀವ್ಸಿಗೆ ಮತ್ತು ಶೋಲ್ಡ್ರಿಗೆ ನಾವು ಏನು ಮಾಡೋದಕ್ಕಾಗಲ್ಲ, ಅದೊಂದು ಬಿಟ್ಟು ಬೇರೆ ಎಲ್ಲ ನೀಟಾಗಿ ಬರುತ್ತೆ ನಮಗೆ, ದಾರ ಎಲ್ಲ ಎದ್ದೇನು ಬರಲ್ಲ, ಆ ಥರ ನಾವು ಮಾಡ್ಬೋದು. ಸೊ ಈ ಬ್ಲೌಸಿಗೆ ಬಂದು ಹೊರಗಡೆ ನಾನು ಕೇಳಿದಾಗ ಇದಕ್ಕೆ ಎಷ್ಟು ಹೇಳಿದರು ಅಂತೇಳಿದರೆ 700-750 ಹೇಳಿದರು. ಈಗ ಕರೆಕ್ಟಾಗಿ ನನಗೆ ನೆನಪಿಗೆ ಬರ್ತಾ ಇಲ್ಲ, 700-750 ಏನೋ ಹೇಳಿದರು, 750 ಅಂತ ಅನಿಸುತ್ತೆ. ಎಷ್ಟ ಹೇಳಿದರು, 700 ಮೇಲೇ ಹೇಳಿದರು ಅಂತ ಅನಿಸುತ್ತೆ. ಬಟ್ ನಾನು ತಗೊಂಡಿರೋ ರೇಟ್ ಬಂದು 650, ಓಕೆನಾ. 650 ರೂಪಾಯಿ ತಗೊಂಡಿದ್ದೇನೆ ಈ ಬ್ಲೌಸ್ ಹೊಲಿಯೋದಕ್ಕೆ. ಇದನ್ನು ನೋಡೋದಕ್ಕೆ ನಮಗೆ ಈಸಿ ಅಂತ ಕಾಣಿಸುತ್ತೆ, ಬಟ್ ಎಷ್ಟು ಸ್ಟಿಚ್ಚಿಂಗ್ ಮಾಡಬೇಕು ಗೊತ್ತಾ, ಒಂದು ಬ್ಲೌಸ್ ಅಂತ ಅಂದಮೇಲೆ ಸ್ಟಿಚ್ಚಿಂಗ್ ಮಾಡಿ 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 ಮಾಡಿ, ಲೈನಿಂಗ್ ಬ್ಲೌಸ್ ಇದೆ ಅಲ್ವಾ, ಅಯ್ಯೋ ಎಲ್ಲಿ ನೋಡಿದರೂ ಸ್ಟಿಚ್ಚಿಂಗ್ ಮಾಡುವಂಥದ್ದು. ನನಗಂತೂ ಯಪ್ಪ ಇಷ್ಟು ಸ್ಟಿಚಿಂಗ್ ಇರುತ್ತಾ ಅಂತ ಅನಿಸ್ಬಿಡ್ತು, ಇಷ್ಟು ಸ್ಟಿಚಿಂಗ್ ಮಾಡಬೇಕು ಅಂತೇಳಿ. ನೋಡೋದಕ್ಕೆ ಈಸಿ ಅಂತ ಕಾಣಿಸುತ್ತೆ, ಬಟ್ ಅದನ್ನು ಹೊಲಿಯೋರಿಗೆ ಗೊತ್ತು ಎಷ್ಟು ಕಷ್ಟ ಇರುತ್ತೆ ಅಂತೇಳಿ. ಸೊ ಇದು ಪರ್ಫೆಕ್ಟಾಗಿ ಅವರಿಗೆ ಕರೆಕ್ಟಾಗಿ ಆಗಿದೆ ಈ ಬ್ಲೌಸು. ಸೊ ಈ ಬ್ಲೌಸಿಗೆ ಬಂದು ನಾನು 650 ರೂಪಾಯಿ ತಗೊಂಡಿದ್ದೇನೆ. ಅದಕ್ಕಿಂತ ಕಡಿಮೆ ತಗೊಂಡ್ರೆ ನಮಗೇ ಲಾಸ್ ಆಗುತ್ತೆ, ಬಟ್ 650 ಓಕೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರು ಓಕೆ, 700-750 ಒಳಗಡೆ ತಗೋಬೋದು. ನೋಡಿ ಈ ಕಲರ್ ಸಾರಿ, ವೈಟ್ ಕಲರ್ ಸಾರಿ, ಓಕೆನಾ. ಈ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೆ, ಹಾಗಾಗಿ ನನಗೆ ವೀಡಿಯೋಸ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಇದನ್ನು ಸ್ವಲ್ಪ ನಾನು ಶಾರ್ಟ್ ವೀಡಿಯೋ ಎಲ್ಲ ಮಾಡಿದ್ದೆ, ಯಾಕಂದರೆ ನೈಟ್ ಫುಲ್ಲು ನೋಡ್ಕೊಂಡು ಹೊಲಿಬೇಕಲ್ಲ. ಹಾಗೆಯೇ ಇನ್ನೊಂದು ಬ್ಲೌಸ್ ಬಂದಿದೆ ನೋಡಿ, ಇನ್ನೊಂದು ಬ್ಲೌಸ್ ಇದೆ ಹೊಲಿಯೋದು, ಅವ್ರದ್ದೇ ಒಬ್ಬರದ್ದೇ ಕಸ್ಟಮರ್ ಇದು, 2 ಬ್ಲೌಸ್, ಓಕೆನಾ. ಅದು ಈ ಥರ ಬಂದಿದೆ, ಸಾರಿ ಗೋಲ್ಡ್ ಸಾರಿ, ಲೈಟ್ ಪಿಂಕಲ್ಲಿ ಬ್ಲೌಸ್ ಪೀಸ್ ಬಂದಿದೆ. ನನಗೆ ಅದರಲ್ಲಿ ಬ್ಲೌಸ್ ಪೀಸ್ ಚಿಕ್ಕದಿತ್ತು, ಇದರಲ್ಲಿ ದೊಡ್ಡದಿದೆ ಬ್ಲೌಸ್ ಪೀಸ್. ನೋಡಿ ಈ ಥರ ಮಣಿಗಳಿದೆ ಅಲ್ವಾ, ಇದಕ್ಕೆ 20 ರೂಪಾಯಿ ಇಷ್ಟಕ್ಕೆ, ಓಕೆನಾ. ಇಷ್ಟು ಮಣಿಗಳಿಗೆ 20 ರೂಪಾಯಿ. ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಲೈಫಲ್ಲಿ. ಯಪ್ಪ ಎಷ್ಟು ಭಯ ಇತ್ತು ಅಂತಂದರೆ ನೋಡಿ, ಇದಕ್ಕೆ ಮೀಟ್ರಿಗೆ 25 ರೂಪಾಯಿ, ಓಕೆನಾ. ಈ ಥರದ್ದೆಲ್ಲ ಮೀಟ್ರಿಗೆ 25 ರೂಪಾಯಿ. ಚೆನ್ನಾಗಿರೋದು ತಗೋಬೋದು ನೋಡಿ. ಇದೇ ನಾನು ಹೇಳಿರುವಂಥದ್ದು ಸ್ಲೀವ್ಸಿಗೆ, ಓಕೆನಾ. ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕಾದ್ರೆ ನೀವು ಶೇಪ್ ತೆಗಿಯೋಕ್ಕೆ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದರೆ ಕಷ್ಟಪಡ್ತಾ ಇರ್ತಾರೆ. ಇದು ಬಂದು ಆರ್ಮ್ ಹೋಲ್ ಸ್ಕೇಲ್, ಇದು ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೆ. ಬಟ್ ಈ ಒಂದು ಏನು ಸ್ಲೀವ್ಸ್ ಕಟ್ಟಿಂಗಲ್ಲಿ ಸ್ಕೇಲನ್ನು ಯಾವ ರೀತಿಯಾಗಿ ಉಪಯೋಗಿಸೋದು, ನಾನು ಇದೇ ಸ್ಕೇಲನ್ನು ಇಟ್ಕೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಿರೋದು ಈ 2 ಬ್ಲೌಸು. ಆಮೇಲೆ ಇದಕ್ಕೆ ನೋಡಿ, ಇದು 100 ರೂಪೀಸ್ ಆಯಿತಾ, ಇದು 1 ಮೀಟ್ರಿಗೆ 100 ರೂಪೀಸು. ಇದು ಇನ್ನೊಂದು ಬ್ಲೌಸ್ ಇದೆ ಅಲ್ವಾ, ಅದಕ್ಕೆ ಹಾಕೋದಕ್ಕೆ ಬೇಕು, ಅದಕ್ಕೆ ಕಲರ್ ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಬ್ಲೌಸ್ ಹೊಲ್ದಿರೋದು. ನನಗೆ 2 ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿರೋದು ಲೈಕ್ ಆಗಿದೆ, ಬಟ್ ಅದರಲ್ಲೂ ಈ ಬ್ಲೌಸ್ ಈಗ ಇನ್ನೇನು ನಾನು ಹೊಲಿಯೋದು ತೋರಿಸ್ತೀನಿ ಅಲ್ವಾ, ಅದು ನನಗೆ ಮತ್ತೂ ಇಷ್ಟ ಆಯಿತು ತುಂಬಾ. ಯಾಕಂತಂದರೆ ನಾವು ಏನು ಗೊತ್ತಾ, ನನ್ನಿಂದ ಆಗಲ್ಲ ಡಿಸೈನ್ ಮಾಡೋದಕ್ಕೆ, ನನ್ನಿಂದ ಆಗಲ್ಲ ಅಂತ ಸುಮ್ಮನೆ ನಾವು ಹೇಳೋದಾಯ್ತಾ. ನಾವು ಒಂದು ಸಲ ಅದನ್ನು ನೋಡ್ಕೊಂಡು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಇದೀಗ 2ನೇ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬ್ಯಾಕ್ ಶೇಪ್ ನೋಡಿ ಈ ಥರ ತೆಗೆದಿದ್ದೇನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಈ ಥರ ಶೇಪೆಲ್ಲ ತೆಗೆಯೋದು ತುಂಬ ಭಯ, ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ. ಬಟ್ ನೋಡಿ ಈ ಥರ ಒಂದು ಶೇಪ್ ನೋಡಿ, ಇದು ಬೇರೆ ಶೇಪು, ಇದು ಏನು ಅದಕ್ಕೆ ಶೇಪಿಗೆ ಹೆಸರು ಏನಂತ ನಂಗೆ ಗೊತ್ತಿಲ್ಲ. ನೋಡಿ ಬಟ್ಟೆ ಎಲ್ಲ ಹಾಕೋದು ನಾನು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಬಟ್ಟೆ ಹಾಕಬೇಕು ಅಂತ ನೋಡಿ. ನನಗೀಗ ಇದರಲ್ಲಿ ಇದು ದೊಡ್ಡದಾಗಿರೋದ್ರಿಂದ ಬ್ಲೌಸ್ ಪೀಸ್, ನನಗೆ ಇದರಲ್ಲಿ ಈಗ ಅಷ್ಟು ಬಟ್ಟೆಗಳು ಉಳಿಯತ್ತೆ. ಅಷ್ಟು ಬಟ್ಟೆಯಲ್ಲಿ ನಾನು ಏನು ಉಳಿದಂಥ ಬಟ್ಟೆಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಡಿಸೈನ್ ಮಾಡ್ತೀನಿ, ಓಕೆನಾ. ಈಗ ನೀವು ನೋಡ್ಬೋದು ನೆಕ್ಸ್ಟು ಅಷ್ಟರಲ್ಲಿ ನನಗೆ ಆ ಸೀರೆಯಲ್ಲಿ ಆ ಬ್ಲೌಸಲ್ಲಿ ನನಗೆ ಪೀಸೇ ಇರಲಿಲ್ಲ ಏನು ಡಿಸೈನ್ ಮಾಡೋಕ್ಕೆ, ಅದಕ್ಕೆ ನಾನು ವೈಟ್ ಸಾರಿಯಿಂದನೇ ತೆಗೆದಿರೋದು,
ಬಟ್ಟೆಗಳನ್ನು. ಬಟ್ ಇದಕ್ಕೆ ನಾನು ಸಾರಿಯಿಂದ ತೆಗೆದಿಲ್ಲ, ಓಕೆನಾ. ಏನು ಕ್ಲಾತ್ ಇದೆ ಅದರಲ್ಲೇ ನಾನು ಡಿಸೈನ್ ಮಾಡಿರುವಂಥದ್ದು. ಆಮೇಲೆ ಇದು ಏನು ಗೊತ್ತಾ, ಡೋರಿ ಮಾಡೋದಕ್ಕೆ. ಇದೆಲ್ಲ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡ್ತೇನೆ, ಓಕೆನಾ. ಇನ್ನೂ ನಾನು ಟ್ರೈ ಮಾಡಿಲ್ಲ ಅದನ್ನು, ಹಾಗೇನಿದೆ ಅಂದರೆ ಮತ್ತೆ ಬ್ಲೌಸೆಲ್ಲ ಹೊಲಿಯೋದೆಲ್ಲ ಬ್ಯುಸಿ ಇದೆ ಅಲ್ವಾ. ಮತ್ತು 2 ದಿನ ನೈಟ್ ನಿದ್ದೆ ಮಾಡದೆ ಬೆಳಿಗ್ಗೆ ತನಕ ಹೊಲಿದಿದ್ದೇನೆ, ಓಕೆನಾ. 5 ಗಂಟೆ ತನಕ ಹೊಲಿದಿದ್ದೇನೆ, ರಾತ್ರಿ 12:30 ಗಂಟೆ ನಂತರ. ಅಂದರೆ ಮಗಳು ಮಲಗಿದ ನಂತರನೇ ನಾನು ಸ್ಟಿಚಿಂಗನ್ನು ಮಾಡಬೇಕು. ಇದು ನೋಡಿ ಬಟನ್ಸಿಗೆ, ಇದಕ್ಕೆಲ್ಲ ಒಂದು ಬಟನಿಗೆ 5 ರೂಪೀಸ್. ನೋಡಿ ಈ ಥರ ಬ್ಯಾಕ್ ಡಿಸೈನ್ ನೋಡಿ ಈ ಥರ ಬಂದಿದೆ. ಆವಾಗಲೇ ನೋಡಿ ಯಾವ ಥರ ಇತ್ತು ಲೈನಿಂಗ್ ಮೇಲೆ, ಅದೇ ಥರ ಇಲ್ಲೂ ಕೂಡ ಸ್ಟಿಚಿಂಗನ್ನು ಮಾಡಿದ್ದೇನೆ. ಅಂದರೆ ಅಷ್ಟೊಂದೇನು ಅಂದರೆ ಏನು ಗೊತ್ತಾ, ಶೇಪಲ್ಲಿ ಅಷ್ಟೊಂದೇನು ಕಷ್ಟ ಆಗಲ್ಲ. ಯಾಕಂತಂದರೆ ಕರೆಕ್ಟಾಗಿ ನಾವು ನಿಧಾನವಾಗಿ ಸ್ಟಿಚಿಂಗನ್ನು ಮಾಡ್ತಾ ಬಂದರೆ ಏನು ಕೂಡ ಆಗಲ್ಲ. ಸೊ ನೋಡಿ ಬ್ಯಾಕ್ ಡಿಸೈನ್ ನೋಡಿ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ನನಗಿದು ತುಂಬಾ ಲೈಕ್ ಆಯಿತು. ಯಾಕಂತಂದರೆ ಇದೊಂಥರ ಶೈನಿಂಗ್ ಇತ್ತು ಬ್ಲೌಸು, ಹಾಗಾಗಿ ಆ ಶೈನಿಂಗಿಗೆ ಈ ಬ್ಲೌಸು ಈ ಡಿಸೈನ್ ಇದಕ್ಕೆ ಸೂಪರಾಗಿ ಕಾಣಿಸ್ತಾ ಇತ್ತು. ಅಂದರೆ ಇದು ಅವರೇ ಕಸ್ಟಮರೇ ಹೇಳಿರುವಂತಹ ಡಿಸೈನನ್ನು ನಾನು ಹೊಲಿದಿರುವಂಥದ್ದು. ಅವರೇ ಹೇಳಿರೋದು ಇದೇ ಥರ ಬ್ಲೌಸ್ ಬೇಕು ಅಂತ. ಸೊ ಈ ಬ್ಲೌಸ್ ಬಂದು ಸೇಮ್ ಬ್ಯಾಕ್ ಸೈಡ್ ಸೇಮ್ ನಾನು ಸ್ಟಿಚಿಂಗನ್ನು ಮಾಡಿದ್ದೀನಿ. ಹಾಗೆಯೇ ಬ್ಯಾಕ್ ಸೈಡ್ ಇದು ದಾರ ಮಾಡಿದ್ದೆ, ಬಟ್ ಅದು ಬೇಡ ಅಂಥೇಳಿ ಆಮೇಲೆ ಅದು ಕಟ್ ಮಾಡಿದರು. ಅಂದರೆ ಎಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅದು ಬೇಡ ಅಂತ ಹೇಳಿದರು. ಸೊ ನೋಡಿ ಫ್ಲವರ್ ಮಾಡೋದಕ್ಕೆ ಇದೆಲ್ಲ ನಿಜವಾಗ್ಲೂ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರ ಡಿಸೈನ್ಗಳನ್ನು ಮಾಡ್ತೀನಿ ಅಂತೇಳಿ. ನೋಡಿ ಫ್ಲವರ್ ಕೂಡ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈ ಥರ ಕೆಳಗಡೆ ಇರೋದಕ್ಕೆ ಅದು ಹೆವಿಯಾಗಿ ಕಾಣಿಸುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಅವರು, ಅಂದರೆ ಹಳ್ಳಿಗಳಲ್ಲಿ, ಅಂದರೆ ಅವರು ಊರಲ್ಲಿ ಹಳ್ಳಿಗಳಲ್ಲಿ ಹಾಕಬೇಕಲ್ವ ಸಾರಿ, ಅವಾಗೇನಾದರೂ ಹೇಳ್ತಾರೋ ಏನೋ ಅಂತ ಹೇಳ್ಬಿಟ್ಟು ಅದು ಬೇಡ, ಮೇಲ್ಗಡೆದ್ದು ಹೆವಿ ಕಾಣಿಸುತ್ತೆ, ಇದು ಮೇಲ್ಗಡೆದು ದಾರ ಕಟ್ ಮಾಡಿಬಿಡು ಅಂತ ಹೇಳಿದರು. ಆಮೇಲೆ ನಾನು ಅದನ್ನು ಕಟ್ ಮಾಡಿದೆ. ನೋಡಿ ಈ ಥರ ಡಿಸೈನ್ ಬರುತ್ತೆ. ಇದು ಇದಕ್ಕೆ ಸೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಶೈನಿಂಗಿಗೆ, ಓಕೆನಾ. ಮಗಳು 12 ಗಂಟೆ ಆಗುತ್ತೆ ಮಲಗಬೇಕಾದ್ರೆ, 12, 12:15, 12:30 ಗಂಟೆ ಆಗುತ್ತೆ ಒಂದೊಂದು ದಿನ. 11:00 ಮಲ್ಕೊಳ್ತಾಳೆ ಕೆಲವೊಂದು ಟೈಮು. ಅಂತೂ 11 ಗಂಟೆಯ ನಂತರನೇ ಅವಳು ಮಲಗೋದು, ಅದಕ್ಕಿಂತ ಮುಂಚೆ ಮಲಗೋದೇ ಇಲ್ಲ. ಹಗಲಲ್ಲಿ ಮಲಗಿಸಲಿಲ್ಲ ಅಂದರೂ ಅವಳು ಮಲಗಲ್ಲ, ಓಕೆನಾ, ಆಟ ಆಡ್ತಾ ಇರ್ತಾಳೆ. ಸೊ ಹಾಗಾಗಿ ಲೇಟಾಗಿ ಮಲಗೋದ್ರಿಂದ ನನಗೆ ಸ್ಟಿಚ್ಚಿಂಗ್ ಅನ್ನುವಂಥದ್ದು 12 ಗಂಟೆ ನಂತರನೇ ನಾನು ಮಾಡಬೇಕು. ಸೊ ಹಾಗಾಗಿ ನಾನು 2 ಡೇಸ್ ಮಾರ್ನಿಂಗ್ ಒಂದು ದಿನ ಮಾತ್ರ 3 ಗಂಟೆನ 3:30 ಗಂಟೆ ತನಕ ಕೂತಿದ್ದೆ 12 ಗಂಟೆ ನಂತರ. ಮತ್ತೊಂದು ದಿನ 5:30, 6 ಗಂಟೆ ತನಕನೇನೋ ಕೂತ್ಕೊಂಡು ಸ್ಟಿಚಿಂಗ್ ಮಾಡಿದ್ದೀನಿ 12 ಗಂಟೆ ನಂತರ, ಓಕೆನಾ. ಸೊ ನೀವು ಬೇಗ ಅಂತ ಅನ್ಕೋಬೋದು, ಆದರೂ ನೀವು ಹೇಳ್ಬೋದು ಅಷ್ಟೊತ್ತು ಬೇಕಾ ಸ್ಟಿಚಿಂಗ್ ಮಾಡೋಕ್ಕೆ ಅಂತೇಳಿ. ಬಟ್ ಈ ಥರ ಡಿಸೈನ್ ಬ್ಲೌಸ್ಗಳೆಲ್ಲ ನಾವು ಫಸ್ಟ್ ಟೈಮ್ ಮಾಡೋದ್ರಿಂದ ನಮಗೆ ತುಂಬ ಟೈಮ್ ತಗೊಳುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಬೇಕು. ನೋಡಿ ಈ ಸ್ಲೀವ್ಸ್ಗೆ ಈ ಥರ ಡಿಸೈನ್ ಮಾಡಿದ್ದೀನಿ, ಕಟ್ಟಿಂಗ್ ಸೇಮ್, ಬಟ್ ಇದು ಚೇಂಜ್, ಓಕೆನಾ. ಏನು ಫ್ಲವರ್ ಥರ ಇದೆ ಅಲ್ವಾ, ಅದು ಚೇಂಜ್ ಮಾಡಿದ್ದೀನಿ ಸ್ಲೀವ್ಸಿಗೆ. ಈ ಥರ ಶೇಪ್ ಸೇಮ್ ಇರುತ್ತೆ. ಮತ್ತು ಇದು ನೋಡಿ ಮಣಿಗಳದ್ದು, ಇದು 100 ರೂಪೀಸ್. ಬಟ್ ಇದು 1 ಮೀಟ್ರ್ ತಗೋಬೇಕಷ್ಟೇ, ಅರ್ಧ ಮೀಟ್ರ್ ತಗೊಂಡ್ರೆ ಅದು ಸಾಕಾಗಲ್ಲ. ಸೊ ಇಷ್ಟಕ್ಕೇ ಹಾಕಬೇಕು. ಇನ್ನು ಉಳಿದಂಥದ್ದು ಎಕ್ಸ್ಟ್ರಾ ಸ್ಲೀವ್ಸ್ 2 ಇಂಚ್ ಎಕ್ಸ್ಟ್ರಾ ಇಟ್ಕೋತೀವಲ್ವ ಅದು. ಯಾಕಂತಂದರೆ ನೀವು ಹಾಕಿದ್ರಿಂದ ಅಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ದಾರ ಸೂಜಿ ಕಟ್ಟಾಗಿಬಿಡುತ್ತೆ, ಓಕೆನಾ, ಅದೆಲ್ಲ ಇದಾಗುತ್ತೆ, ಸೊ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಷ್ಟಕ್ಕೆ ಮಾತ್ರ ಸ್ಲೀವ್ಸಿಗೆ ಹಾಕಬೇಕು. ಸೊ ಫೈನಲ್ ಆಗಿ ನೋಡಿ ಬ್ಲೌಸ್ ಸ್ಟಿಚಿಂಗ್ ಆಗಿದೆ. ನೋಡಿ ಈ ಥರ ಕಾಣಿಸುತ್ತೆ ಲುಕ್ಕಾಗಿ, ತುಂಬ ಚೆನ್ನಾಗಿ. ಇದು ಕೂಡ ಅಷ್ಟೇ, ಶೇಪ್ ಕೂಡ ಕರೆಕ್ಟಾಗಿದೆ, ಸ್ಟಿಚಿಂಗ್ ಕೂಡ ಕರೆಕ್ಟಾಗಿದೆ. ಈ ಬ್ಲೌಸ್ ಫಿಟ್ಟಿಂಗ್ ನಾನು ಆ ಬ್ಲೌಸ್ ಫಿಟ್ಟಿಂಗಲ್ಲಿ ಯಾವ ರೀತಿ ಇದೆ ಅದೇ ಥರ ಮಾಡಿದ್ದೆ. ಅವರು ಒಂದೇ ಸಲ ಹಾಕಿ ನೋಡಿದ್ದು ಕರೆಕ್ಟಾಗಿ ಆಗಿದೆ ಫಿಟ್ಟಿಂಗ್, ಓಕೆನಾ. ಸೊ ತುಂಬಾ ಇಷ್ಟ ಆಯಿತು ಅವರಿಗೂ ಕೂಡ. ಅವರು ಹೇಳಿದರು ಫಸ್ಟ್ ಟೈಮ್ ನೀನು ಡಿಸೈನ್ ಬ್ಲೌಸ್ ಹೊಲಿದ್ರೂ ಕೂಡ ಫಸ್ಟ್ ಟೈಮ್ ಹೊಲ್ದಿದ್ದಂತ ಗೊತ್ತೇ ಆಗಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಹೊಲಿದಿದೆಯಾ. ಆಮೇಲೆ ಇನ್ನೊಂದು ಏನಂತಂದರೆ ಅಷ್ಟು ಪರ್ಫೆಕ್ಟಾಗಿ ಶೇಪ್ಗಳಿರ್ಬೋದು, ಆಮೇಲೆ ಫಿಟ್ಟಿಂಗ್ ಕೂಡ ಅಷ್ಟೇ. ಈ ಬ್ಲೌಸ್ ಅವ್ರಿಗೆ ಕರೆಕ್ಟಾಗಿತ್ತು. ನಾನು ಹೇಳಿದೆ ಅವರಿಗೆ ಅದು ಉದ್ದ ಸ್ಲೀವ್ಸ್ ಇರೋದ್ರಿಂದ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಬರಬೇಕು ಅಂತ ಅಂದರೆ ಅಳತೆಗೆ ನೀವು ಕೊಟ್ಟಿದ್ರೆ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಈ ಬ್ಲೌಸ್ ನಾನು ಕರೆಕ್ಟಾಗಿ ಆ ಬ್ಲೌಸ್ ಥರನೇ ಫಿಟ್ಟಿಂಗನ್ನು ಮಾಡಿದ್ದೆ. ಯಾಕಂದರೆ ಉದ್ದ ಸ್ಲೀವ್ಸು, ಸಣ್ಣ ಸ್ಲೀವ್ಸು, ಬಾಡಿ ಎಲ್ಲ ಚೇಂಜ್ ಇರುತ್ತೆ, ಓಕೆನಾ. ಸೊ ಆಗ ನಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ. ಸೊ ನೋಡಿ ಈ ಥರ ಸ್ಲೀವ್ಸು, ಈ ಸ್ಲೀವ್ಸ್ ಇದು ಮಾತ್ರ ಉದ್ದ ಸ್ವಲ್ಪ ಕಡಿಮೆ ಇಟ್ಟಿದ್ದೆ, ಯಾಕಂದರೆ ಇದು
ಇದಿದೆ ಅಲ್ವಾ, ಅದು ಸ್ವಲ್ಪ ಉದ್ದ ಕಾಣಿಸುತ್ತೆ. ಸೊ ಆಗ ಸ್ಲೀವ್ಸ್ ಉದ್ದ ಇದ್ದರೆ ಅದು ಚೆನ್ನಾಗಿ ಕಾಣಿಸಲ್ಲ, ಕರೆಕ್ಟಾಗಿ ಅವರಿಗೆ ಕೈಗೆ ಕೂರಬೇಕು ಅಂತ ನಾನು ಆ ಥರ ಮಾಡಿದ್ದೆ. ಸೊ ಸ್ಲೀವ್ಸ್ ನೋಡಿ, ಈ ಸ್ಲೀವ್ಸ್ ನೋಡಿ, ಇದು ಸಖತ್ತಾಗಿದೆ ಡಿಸೈನ್ ಅಲ್ವಾ. ನನಗಂತೂ ತುಂಬಾ ಇಷ್ಟ ಆಯ್ತಪ್ಪ ಈ ಬ್ಲೌಸ್ ಹೊಲ್ದಿರೋದು. 2 ಬ್ಲೌಸ್ ಇಷ್ಟ ಆಯಿತು, ಅದರಲ್ಲೂ ಈ ಬ್ಲೌಸ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇದು ಕಲರ್ ಚೆನ್ನಾಗಿತ್ತು, ಪಳಪಳ ಅಂತ ಹೊಳಿತಾ ಇದೆ. ಹಾಗಾಗಿ ಆ ಪಳಪಳ ಹೊಳೆಯೋದಕ್ಕೆ ಈ ಡಿಸೈನು ಹೊಲ್ದಿರೋದು ನಾನು ಮತ್ತು ಲುಕ್ಕಾಗಿ ಕಾಣಿಸ್ತಾ ಇದೆ. ಈ ಫ್ಲವರ್ ಎಲ್ಲ ಮಾಡಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ, ಫಸ್ಟ್ ಟೈಮ್ ಮಾಡೋದಲ್ವಾ, ತುಂಬ ಕಷ್ಟ ಆಗುತ್ತೆ ಈ ಫ್ಲವರ್ ಎಲ್ಲ ಮಾಡೋದಕ್ಕೆ. ನೋಡೋದಕ್ಕೆ ಈಸಿ ಅಂತ ಕಾಣಿಸುತ್ತೆ, ಬಟ್ ತುಂಬ ಕಷ್ಟ ಇದೆ. ಸೊ ಈ ಬ್ಲೌಸಿಗೆ ನಾನು ತಗೊಂಡಿರೋ ರೇಟ್ ಬಂದು 750. ಸೇಮು ಅಂದರೆ 800 ಒಳಗಡೆ ತಗೋತಾರಂತೆ. ಕೇಳಿದ್ದೆ ಹೊರಗಡೆ, ಅದೇ ಹೇಳಿದರು ಅವರು 750 ಇಲ್ಲಾಂದರೆ 800 ರೂಪಾಯಿ ಆಗುತ್ತೆ ಅಂತ ಹೇಳಿದರು ಈ ಡಿಸೈನಿಗೆ. ಸೊ ಹಾಗಾಗಿ ನಾನು ತಗೊಂಡಿರೋ ರೇಟ್ ಬಂದಿದ್ದಕ್ಕೆ 750. 750 ಅಂತ ರೇಟ್ ಹೇಳ್ತೀವಿ, ಬಟ್ ಆ ಒಂದು ಮೆಟೀರಿಯಲ್ಗೆ ಎಷ್ಟು ದುಡ್ಡು ಹೋಗುತ್ತೆ ಗೊತ್ತಾ. ಆ ಒಂದು ಇದಕ್ಕೇ 100 ರೂಪೀಸ್, ನಾನು ಹೇಳಿದೆ ನೋಡಿ ಆವಾಗಲೇ, ಅದಕ್ಕೆ 100 ರೂಪೀಸು. ಲೈನಿಂಗ್ ಪೀಸಿಗೆ 30 ರೂಪೀಸು. ಆಮೇಲೆ ಈ ಥರ ಬಟನ್ಸ್ 3 ಹಾಕಿದ್ದೇನೆ, ಇದಕ್ಕೆ 5 ರೂಪೀಸ್, 15 ರೂಪೀಸ್. ಓಕೆನಾ, ಎಷ್ಟು ಹೋಗುತ್ತೆ ನೋಡಿ ಇದಕ್ಕೆ. ಈ ಬ್ಲೌಸಿಗೆ 100, 130, ಆಮೇಲೆ ಇದು 5, 10, 15, 130, 145, 150 ದಾರ ಆಯಿತಾ. ಆಮೇಲೆ ಲೇಸ್ ಅಂತೂ ಇಂತೂ 200 ರೂಪಾಯಿ ಖರ್ಚಿದೆ. ಓಕೆನಾ, 200 ರೂಪೀಸ್ ಖರ್ಚಿದ್ದೇ ಇರುತ್ತೆ ಒಂದು ಬ್ಲೌಸಲ್ಲಿ, ಅಷ್ಟು ತಗೋಬೇಕಾದ್ರೆ ಮೆಟೀರಿಯಲ್ಸ್ಗಳೆಲ್ಲ. ಸೊ ನೋಡಿ ಈ ಥರ ಈ ಒಂದು ಬ್ಲೌಸು, ಆಮೇಲೆ ಇದೊಂದು ಬ್ಲೌಸು. ಇದು ದಪ್ಪ ಕ್ಲಾತ್ ಇರೋದ್ರಿಂದ ಫ್ರಂಟಿಗೇನು ಡಿಸೈನ್ ಏನು ಮಾಡಿಲ್ಲ, ಫ್ರಂಟಿಗೇನು ಡಿಸೈನ್ಗಳೆಲ್ಲ ಬೇಕು ಅಂತ ನಮಗೆ ಏನಿಲ್ಲ. ಸೊ ಆದ ಕಾರಣ 2 ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನನಗೇ ನಂಬೋಕ್ಕಾಗ್ತಾಯಿಲ್ಲ ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಇನ್ನೂ ಧೈರ್ಯ ಇದೆ, ಒಂದಷ್ಟು ಡಿಸೈನ್ಗಳನ್ನು ಮಾಡ್ಬೋದು ಅಂತ ಒಂದು ಹೆಜ್ಜೆ ಇಟ್ಟಿದ್ದೇನೆ. ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಸೊ ಇನ್ನು ಮುಂದೆ ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಈ ಬ್ಲೌಸಿಗೆ ಸಂಬಂಧಿಸಿರೋ ಹಾಗೆ. ಓಕೆನಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.